Hello everyone. I think in the last class we had seen some basics of management, and I think we had stopped here in the 14 principles of Henry Fayol. In that we had seen first four principles. Unity of first one was division of labor, authority and responsibility, then unity of command, then unity of direction. So these were the four principles we have seen already. Today we'll continue from there. Moving on, the next principle is fifth one is equity. Samanate, equity andre it means the combination of fairness, kindness and justice. ಅಲ್ಲಿ ನ್ಯಾಯ ಇರಬೇಕು, ಒಂಥರ ಏನೋ ಫೇರ್ ಅಂದರೆ ಈಕ್ವಲ್ ಟ್ರೀಟ್ಮೆಂಟ್ ಇರಬೇಕು ಎಲ್ರಿಗೂ ಕೂಡ, ಆ್ಯಂಡ್ ಕೈಂಡ್ನೆಸ್, ಎಲ್ಲರ ಹತ್ರ ಒಂದು ಒಳ್ಳೆಯ ಸ್ನೇಹದ ಮನೋಭಾವನೆ ಇರಬೇಕು. ಸೊ ದಟ್ ಈಸ್ ವಾಟ್ ಈಕ್ವಿಟಿ ಈಸ್. ಇಟ್ ಮೀನ್ಸ್ ಕಾಂಬಿನೇಷನ್ ಆಫ್ ಫೇರ್ನೆಸ್, ಕೈಂಡ್ನೆಸ್ ಆ್ಯಂಡ್ ಜಸ್ಟಿಸ್. ದಿ ಎಂಪ್ಲಾಯೀಸ್ ಶುಡ್ ಬಿ ಟ್ರೀಟೆಡ್ ವಿತ್ ಕೈಂಡ್ನೆಸ್ ಆ್ಯಂಡ್ ಈಕ್ವಿಟಿ ಇಫ್ ಡಿವೋಷನ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ದೆಮ್. ನೀವು ಎಂಪ್ಲಾಯೀಸಿಂದ ಏನು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್, ದೆನ್ ಆ್ಯಸ್ ಎ ಮ್ಯಾನೇಜರ್ ನೀವು ಕೂಡ ಅವ್ರ ಹತ್ರ ಏನು ಜಸ್ಟಿಸ್ ನ್ಯಾಯ ಇದು ಮಾಡಬೇಕು, ಮತ್ತು ಈಕ್ವಿಟಿಯನ್ನು ಪಾಲಿಸಬೇಕು. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಮಾಡಬಾರ್ದು. ದಟ್ ಈಸ್ ದ ಫಿಫ್ತ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್, ಈಕ್ವಿಟಿ. ದೆನ್ ಸಿಕ್ಸ್ತ್ ಒನ್ ಈಸ್ ಆರ್ಡರ್. ಅಂದರೆ this principle is concerned with proper and systematic arrangement of things and people. Arrangement of things is called as material order, and placement of people is called as social order. ಸೊ ಯಾವುದೇ ಒಂದು ಕೆಲಸ ಒಂದು ಕಂಪನಿಯಲ್ಲಿ ಅಥವಾ ಆರ್ಗನೈಸೇಷನಲ್ಲಿ ಚೆನ್ನಾಗಿ ಆಗಬೇಕಾದ್ರೆ ಅಲ್ಲಿ ಒಂದು ಆರ್ಡರ್ ಇರಬೇಕು. ಅದು ಏನೋ ವಸ್ತುಗಳಿರ್ಬೋದು, ಮೆಟೀರಿಯಲ್ ಇರ್ಬೋದು, ಅಥವಾ ಜನಗಳಿರ್ಬೋದು. ಸೊ ಅದಕ್ಕೆ ಒಂದು ಆರ್ಡರ್ ಇರುತ್ತೆ. ಈಗ ಮೆಟೀರಿಯಲ್ ಆರ್ಡರ್ ಅಂದರೆ ಒಂದು ಪ್ಲೇಸ್, ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಈಗ ಬಹಳಷ್ಟು ಮೆಟೀರಿಯಲ್ಸ್ಗಳಿರುತ್ತದೆ. ಸೊ ಅದನ್ನು ಒಂದು ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಆರ್ಡರ್. ಅಂದರೆ ಅದರ ಪ್ಲೇಸಲ್ಲೇ ಅದು ಇರಬೇಕು, ಅದನ್ನು ಎಲ್ಲೆಲ್ಲಿ ಬಿಸಾಡಬಾರ್ದು. ಸೊ ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಸರ್ಚ್ ಮಾಡುವಂಥ ಟೈಮ್ ವೇಸ್ಟ್ ಆಗ್ತದೆ. ಇಲ್ಲಾಂದರೆ ನಾವು ಆರ್ಡ್ರಲ್ಲಿ ಇಟ್ಟಿಲ್ಲ ಅಂದರೆ, ಇಫ್ ಯು ಆರ್ ಸರ್ಚಿಂಗ್ ಫಾರ್ ಇಟ್, ಅದು ಸರ್ಚ್ ಮಾಡುವಾಗ ಅದರ ಟೈಮ್ ವೇಸ್ಟ್ ಆಗುತ್ತೆ. ಅದೇ ರೀತಿ ಜನಗಳು ಅಷ್ಟೇ, ಅವರು ಎಲ್ಲಿ ಅವರ ವರ್ಕ್ ಏರಿಯಾ ಅಥವಾ ಎಲ್ಲಿ ಅವರ ಪ್ಲೇಸ್ ಇರ್ತದೆ ಅಲ್ಲೇ ಇರಬೇಕು ಅವರು. ಅದನ್ನು ಬಿಟ್ಟು ಎಲ್ಲೆಲ್ಲಿ ಅವ್ರು ಇರಬಾರ್ದು. ಸೊ ದಟ್ ಈಸ್ ದ ಆರ್ಡರ್ ಫಾರ್ ಮೆಟೀರಿಯಲ್ ಆ್ಯಂಡ್ ಹ್ಯೂಮನ್ ಅಥವಾ ಪೀಪಲ್. ಎರಡನ್ನು ಕೂಡ ಫಾಲೋ ಮಾಡಬೇಕು. ದೆನ್ ಸೆವೆಂತ್ ಒನ್ ಈಸ್ ಡಿಸಿಪ್ಲಿನ್. ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿದೆ ಶಿಸ್ತು. ಡಿಸಿಪ್ಲಿನ್ ಮೀನ್ಸ್ ಸಿನ್ಸಿಯಾರಿಟಿ, obedience, respect of authority and observance of rules and regulations of the enterprise. Subordinates should respect their superiors and they obey their order. So ಡಿಸಿಪ್ಲಿನ್ ಅಂದರೆ ಆ ಎಂಟೈರ್ ಕಂಪ್ನಿ ಅಥವಾ ಇಲ್ಲಿ ಫ್ಯಾಕ್ಟ್ರಿ ಅಥವಾ ಇಲ್ಲಿ ಆರ್ಗನೈಸೇಷನಲ್ಲಿ ಒಂದು ಶಿಸ್ತಿನ ವಾತಾವರಣ ಇರಬೇಕು. ಅಲ್ಲಿ ಏನೇನೆಂದರೆ ಸಿನ್ಸಿಯಾರಿಟಿ, ಪ್ರಾಮಾಣಿಕತನ ಇರಬೇಕು, ಆ್ಯಂಡ್ ಒಬೀಡಿಯನ್ಸ್. ಈಗ ನಮ್ಮ ಹೈಯರ್ ಅಫಿಷಿಯಲ್ಸ್ ಹೇಳಿದ್ದನ್ನು ಫಾಲೋ ಮಾಡುವಂಥ ಒಂದು ಏನೋ ಅವ್ರು ಹೇಳಿದಾಗೆ ಆ ಕೆಲಸ ಮಾಡುವಂಥ ಒಂದು ವಿನಮ್ರತೆ ಇರಬೇಕು. ಆ್ಯಂಡ್ ರೆಸ್ಪೆಕ್ಟ್ ಆಫ್ ಅಥಾರಿಟಿ, ಏನು ನಮ್ಮಿಂದ ಸೀನಿಯರ್ಸ್ ಇನ್ ವರ್ಕ್ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡುವಂಥದ್ದು. ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಕಂಪನಿಯನ್ನು ಶಿಸ್ತಾಗಿ ಪಾಲಿಸುವಂಥದ್ದು. ದಿಸ್ ಇಸ್ ಡಿಸಿಪ್ಲಿನ್. ಸೊ ಇದಿದ್ದಾಗ ಎಲ್ಲವೂ ಕೂಡ ಸ್ಮೂತಾಗಿ ನಡೆಯುತ್ತೆ ಡಿಸಿಪ್ಲಿನ್ ಇದ್ದಾಗ. ಸೊ ಸಬಾರ್ಡಿನೇಟ್ ಶುಡ್ ರೆಸ್ಪೆಕ್ಟ್ ದೇರ್ ಸುಪೀರಿಯರ್ಸ್ ಆ್ಯಂಡ್ ಒಬೇ ದೇರ್ ಆರ್ಡರ್. ಸೊ ಏನು ನೀವು ಮ್ಯಾನೇಜರ್ ಆದರೆ ನಿಮ್ಮ ಕೆಳಗಿರುವವರು ಏನು ಮಾಡಬೇಕು, ನಿಮ್ಮ ಆರ್ಡರ್ಸನ್ನು ಪಾಲಿಸಬೇಕು, ಮತ್ತು ನಿಮಗೆ ಬೇಕಂತ ರೆಸ್ಪೆಕ್ಟನ್ನು ಕೊಡಬೇಕು. ಆವಾಗ ಸಿಸ್ಟಮ್ ಚೆನ್ನಾಗಿ ರನ್ ಆಗುತ್ತೆ. ನೆಕ್ಸ್ಟ್ ಒಂದು ಇನಿಷಿಯೇಟಿವ್. ನಾವೊಂದು ಇನಿಷಿಯೇಟಿವ್ ಅಂದರೆ ಒಂದು ಯು ಶುಡ್ ಬಿ ಸಮ್ ಒನ್ ಹೂ ಇಸ್ ಲೀಡಿಂಗ್, ಅಥವಾ ನೀವು ಯಾವುದೇ ಒಂದು ವಿಷಯದಲ್ಲಿ ಮುಂದಾಳತ್ವವನ್ನು ವಹಿಸೋರಾಗಬೇಕು ನೀವು. ಅಂದರೆ ಇನಿಷಿಯೇಟಿವ್ ಮೀನ್ಸ್ ಈಗರ್ನೆಸ್ ಟು ಇನಿಷಿಯೇಟ್ ಆ್ಯಕ್ಷನ್ಸ್ ವಿದೌಟ್ ಬೀಯಿಂಗ್ ಆಸ್ಕ್ಡ್ ಟು ಡೂ ಸೊ. ಅಂದರೆ ಯಾರೊಬ್ಬರು ನಿಮ್ಮನ್ನು ಬಂದು ಹೇಳೋದಕ್ಕಿಂತ ಮೊದಲೇ ನಿಮ್ಗೆ ಅದು ಏನು ಮಾಡಬೇಕಂತ ನಿಮ್ಗೆ ಗೊತ್ತಿರುವಂಥದ್ದು. ಸೊ ವಿದೌಟ್ ಸಂಬಡಿ ಕಮ್ ಆ್ಯಂಡ್ ಆಸ್ಕ್ ಯು ಟು ಡೂ ಸಮಥಿಂಗ್, ನಿಮ್ಗದು ಆವಾಗಲೇ ಗೊತ್ತಿರಬೇಕು. ಸೊ ದಟ್ ಈಸ್ ದ ಒನ್ ಆಫ್ ದಿ ಮೇಜರ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್, ಇನಿಷಿಯೇಟಿವ್. ಮ್ಯಾನೇಜ್ಮೆಂಟ್ ಶುಡ್ ಪ್ರೊವೈಡ್ ಅಪಾರ್ಚುನಿಟಿ ಟು ಇಟ್ಸ್ ಎಂಪ್ಲಾಯೀಸ್ ಟು ಸಜೆಸ್ಟ್ ಐಡಿಯಾಸ್, ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ನ್ಯೂ ಮೆಥಡ್ ಆಫ್ ವರ್ಕ್. ಸೊ ಏನು ಮ್ಯಾನೇಜ್ಮೆಂಟ್ ಕೂಡ ಇಂಥ ನೀವು ಇನಿಷಿಯೇಷನ್ ಮಾಡುವಾಗ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು. ಇಟ್ ಶುಡ್ ಪ್ರೊವೈಡ್ ಅಪಾರ್ಚುನಿಟಿ
ಟು ಇಟ್ಸ್ ಎಂಪ್ಲಾಯೀಸ್, ಅಂದರೆ ಎಲ್ಲ ಎಂಪ್ಲಾಯೀಸಿಗೆ ಕೂಡ ಏನು ಐಡಿಯಾ ಸಜೆಸ್ಟ್ ಮಾಡುವಂಥ ಒಂದು ಫ್ರೀಡಮನ್ನು ಕೊಡಬೇಕು. ಸೊ ಅವಾಗ ಏನಾಗುತ್ತೆ, ಈಗ ಯಾವುದೇ ಒಂದು ವರ್ಕನ್ನು ಬಹಳಷ್ಟು ವರ್ಷದಿಂದ ನಾವು ಒಂದು ಮೆಥಡಲ್ಲಿ ಮಾಡ್ತಾ ಇದ್ದರೆ, ಏನೋ ಒಬ್ಬ ಹೊಸ ಎಂಪ್ಲಾಯಿ ಬಂದು ಹೇಳ್ತಾನೆ, ಅಯ್ಯೋ ಅಷ್ಟು ಯಾಕೆ ಕಷ್ಟಪಡೋದು, ಇನ್ನು ಸಿಂಪಲಾಗಿ ಮಾಡ್ಬೋದು ಅಂತ ಅವನಿಗೆ ಸಜೆಸ್ಟ್ ಮಾಡೋದಾದರೆ, ಸೊ ಆ ಕಂಪನಿ ಅವರಿಗೆ ಅಂತಹ ಸಜೆಷನ್ ಕೊಡುವಂಥ ಫ್ರೀಡಮ್ ಕೊಡಬೇಕು. ಇಲ್ಲಾಂದರೆ ಅವರು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಸೊ ಅಂಥ ಸಜೆಷನ್ಸ್ಗಳನ್ನು ಕೊಡುವವರಾಗಿರಬೇಕು. ಸೊ ದಟ್ ಈಸ್ ಒನ್ ಆಫ್ ದಿ ಮೇಜರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇನಿಷಿಯೇಟಿವ್, ಒಂದು ಹೊಸ ಐಡಿಯಾ ಇರ್ಬೋದು, ಒಂದು ಹೊಸ ರೀತಿ ಆ ಒಂದು ಕೆಲಸವನ್ನು ಸಿಂಪಲಾಗಿ ಮಾಡುವಂಥ ವಿಧಾನ ಇರ್ಬೋದು. ಸೊ ಅಂಥದ್ದಿದ್ದರೆ ಯು ಶುಡ್ ಬಿ ಸಮ್ ಒನ್ ಟು ಡೂ ಸೊ ವಿದೌಟ್ ಈವನ್ ಆಸ್ಕಿಂಗ್. ನೀವು ಅದನ್ನು ಮಾಡಿ ತೋರಿಸುವಂಥ ಆ ಒಂದು ಎನರ್ಜಿ ಇರಬೇಕು ನಿಮ್ಮ ಹತ್ರ. 9th ಒನ್ ಬಂದು ರೆಮ್ಯುನರೇಷನ್. remuneration ಅಂದರೆ ಡೆಫಿನೆಟ್ಲಿ ವಾಟ್ ಎವರ್ ಸ್ಯಾಲರಿ ವಿ ಗೆಟ್ ಫಾರ್ ದ ವರ್ಕ್ ವಿ ಡೂ, remuneration to be paid to the workers should be fair. ಏನು ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಕೊಡುವಂಥ ಸ್ಯಾಲ್ರಿ ಅದು ಅದಕ್ಕೆ ಈಕ್ವಲ್ ಆಗಿರಬೇಕು, ಅದಕ್ಕಿಂತ ಕಡಿಮೆ ಕೊಡಬಾರ್ದು, ಅದರಲ್ಲಿ ಯಾವುದೇ ರೀತಿಯ ಮೋಸ ಮಾಡಬಾರ್ದು. ಇಟ್ ಶುಡ್ ಬಿ ಫೇರ್, ರೀಸನೇಬಲ್, ಸ್ಯಾಟಿಸ್ಫ್ಯಾಕ್ಟ್ರಿ ಆ್ಯಂಡ್ ರಿವಾರ್ಡಿಂಗ್ ಟು ದ ಎಫರ್ಟ್ಸ್. ಅವರು ಏನು ಎಫರ್ಟ್ ಹಾಕಿರ್ತಾರೆ ಅದಕ್ಕೆ ಅವರಿಗೆ ಸಮಾಧಾನ ಆಗುವಂತಹ ಒಂದು ರೆಮ್ಯುನರೇಷನ್ ಕೊಡಬೇಕು. ಆ್ಯಂಡ್ ಇಟ್ ಶುಡ್ ಅಕಾರ್ಡ್ ಸ್ಯಾಟಿಸ್ಫ್ಯಾಕ್ಷನ್ ಟು ಬೋತ್ ಎಂಪ್ಲಾಯರ್ ಆ್ಯಂಡ್ ದ ಎಂಪ್ಲಾಯೀಸ್. ಸೊ ಆ ಒಂದು ರೆಮ್ಯುನರೇಷನ್ ಕೊಡುವುದರಿಂದ ವರ್ಕ್ ಮಾಡಿಸುವ ಅಂದರೆ ಎಂಪ್ಲಾಯರ್ ಅಂದರೆ ಆ ಕಂಪನಿ ಓನರು, ಅವರಿಗೆ ಕೂಡ ಎಂಪ್ಲಾಯಿಗೆ ಇಬ್ಬರಿಗೂ ಕೂಡ ಒಂದು ಸಮಾಧಾನ ಇರುವಂತಹ ಒಂದು ರೆಮ್ಯುನರೇಷನ್ ಅಥವಾ ಸ್ಯಾಲರಿ ಆಗಿರಬೇಕು. ಇಬ್ಬರಿಗೂ ಕೂಡ ಅಸಮಾಧಾನ ಆಗುವಂತಹ ಒಂದು ಅಮೌಂಟು ಫಿಕ್ಸ್ ಮಾಡಬಾರ್ದು. ಸೊ ನೆಕ್ಸ್ಟ್ ಒನ್ 10th ಒನ್ ಸ್ಟೆಬಿಲಿಟಿ ಆಫ್ ಟೆನ್ಯೂರ್. ಅಂದರೆ ಎಂಪ್ಲಾಯೀಸ್ ಶುಡ್ ನಾಟ್ ಬಿ ಮೂವ್ಡ್ ಫ್ರೀಕ್ವೆಂಟ್ಲಿ ಫ್ರಮ್ ಒನ್ ಜಾಬ್ ಪೊಸಿಷನ್ ಟು ಅನದರ್. ದಟ್ ಈಸ್ ದ ಪೀರಿಯಡ್ ಆಫ್ ಸರ್ವಿಸ್ ಇನ್ ಎ ಜಾಬ್ ಶುಡ್ ಬಿ ಫಿಕ್ಸ್ಡ್. ಅಂದರೆ ಒಬ್ಬನನ್ನು ಒಂದು ಜಾಬಿಗೆ ನಾವು ಹೈರ್ ಮಾಡಿದಾಗ ಅಥವಾ ಸಿಲೆಕ್ಷನ್ ಮಾಡಿದಾಗ ಅವನನ್ನು ಪದೇ ಪದೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬ ಸಲ ಆಚೆ ಈಚೆ ಟ್ರಾನ್ಸ್ಫರ್ ಮಾಡಿಸ್ತಾ ಇರಬಾರ್ದು. ಅದರಿಂದಾಗಿ ಅವರ ಪರ್ಫಾರ್ಮೆನ್ಸಿಗೆ ಎಫೆಕ್ಟ್ ಆಗುತ್ತೆ. ಸೊ ಒಬ್ಬನಿಗೆ ಒಂದು ಜಾಬಿಗೆ ನಾವು ಹೈರ್ ಮಾಡಿದಾಗ ಒಂದು ಫಿಕ್ಸ್ಡ್ ಟೆನ್ಯೂರ್ ಅಂದರೆ ಟೈಮ್ ಡ್ಯೂರೇಷನ್, ಒಂದು ವರ್ಷಕ್ಕೆ, ಈಗ ಒಂದು ಟೆನ್ಯೂರ್ ಒಂದು ವರ್ಷ ಫಿಕ್ಸ್, ಒಂದು ವರ್ಷ ಆ ಒಂದು ಪರ್ಟಿಕ್ಯುಲರ್ ಜಾಬಲ್ಲಿ ಇರಬೇಕು ಅಂತೇಳಿ ಫಿಕ್ಸ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ನೀವು ಪ್ರತಿ ಸಲ ಅವರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ಒಂದು ಜಾಬ್ ಇನ್ನೊಂದು ಜಾಬಿಗೆ ಅವರನ್ನು ರೊಟೇಷನ್ ಮಾಡ್ತಾಯಿದ್ರೆ ಅವರ ಪರ್ಫಾರ್ಮೆನ್ಸು ಎಫೆಕ್ಟ್ ಆಗುತ್ತೆ. ಸೊ ಒಂದು ಫಿಕ್ಸ್ಡ್ ಡ್ಯೂರೇಷನ್ ಅವರಿಗೆ ನಾವು ಫಸ್ಟಿಗೆ ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ 11th ಒನ್ ಬಂದು ಸ್ಕೇಲಾರ್ ಚೈನ್. ಈ ಸ್ಕೇಲಾರ್ ಚೈನ್ ಅಂದರೆ ಇಟ್ ಈಸ್ ಅ ಚೈನ್ ಆಫ್ ಸುಪೀರಿಯರ್ಸ್ ರೇಂಜಿಂಗ್ ಫ್ರಮ್ ದಿ ಅಲ್ಟಿಮೇಟ್ ಅಥಾರಿಟಿ ಟು ದ ಲೋವೆಸ್ಟ್. ರೈಟ್ ಸೈಡಲ್ಲಿ ಒಂದು ಇಮೇಜ್ ಇದೆ ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಶೇಪಲ್ಲಿ. ಸೊ ಇಲ್ಲಿ ಎ ಅಂದರೆ ಟಾಪಲ್ಲಿ ಎ ಇಂದ ಇದು ದ ಮೇನ್ ಬಾಸ್ ಆಫ್ ದಿ ಕಂಪನಿ. ಅಲ್ಲಿಂದ ಕೆಳಗೆ ಮತ್ತು ಎರಡು ಸೈಡಿಗೆ ನೋಡಿ ಫ್ಲೋ ಆಗುತ್ತೆ ಡೌನ್, ಅಂದರೆ ದಟ್ ಈಸ್ ದ ಲೋವರ್ ಲೆವೆಲ್ ಮ್ಯಾನೇಜರ್ಸ್. ಎ ಈಸ್ ದ ಟಾಪ್ ಲೆವೆಲ್ ಮ್ಯಾನೇಜರ್, ಬಿ ಆ್ಯಂಡ್ ಇ ಆರ್ ದ ಆಲ್ಮೋಸ್ಟ್ ಅದಕ್ಕಿಂತ ಕೆಳಗಿರುವಂಥ ಮ್ಯಾನೇಜರ್ಸು, ಸಿ ಆ್ಯಂಡ್ ಎಫ್ ಕೂಡ ಲೋವರ್ ಲೆವೆಲ್ ಮ್ಯಾನೇಜರ್ಸು, ಡಿ ಆ್ಯಂಡ್ ಜಿ ಈಸ್ ದ ಲೋವೆಸ್ಟ್ ಲೆವೆಲ್ ಆಫ್ ಎಂಪ್ಲಾಯೀಸ್. ಸೊ ಇಲ್ಲಿ ಈ ಸ್ಕೇಲಾರ್ ಚೈನ್ ಅಂದರೆ ನೋಡಿ, ಇಟ್ ಈಸ್ ದ ಚೈನ್ ಆಫ್ ಸುಪೀರಿಯರ್ಸ್ ರೇಂಜಿಂಗ್ ಫ್ರಮ್ ದಿ ಅಲ್ಟಿಮೇಟ್ ಅಥಾರಿಟಿ ಟು ದ ಲೋವೆಸ್ಟ್. ಕಮ್ಯುನಿಕೇಷನ್ ಶುಡ್ ಫಾಲೋ ದಿಸ್ ಚೈನ್. ಇಲ್ಲಿ ಕಮ್ಯುನಿಕೇಷನ್ ಯಾವ ರೀತಿ ಆಗಬೇಕಂದ್ರೆ ಮೇಲಿಂದ ಕೆಳಗಡೆ ಎಲ್ಲ ರೀತಿ ಕಮ್ಯುನಿಕೇಷನ್ ಇರಬೇಕು. ಹವೆವರ್ ಇಫ್ ಫಾಲೋವಿಂಗ್ ದ ಚೈನ್ ಕ್ರಿಯೇಟ್ಸ್ ಡಿಲೇಸ್, ಕ್ರಾಸ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಅಲೌಡ್ ಇಫ್ ಅಗ್ರೀಡ್ ಟು ಬೈ ಆಲ್ ದ ಪಾರ್ಟೀಸ್ ಆ್ಯಂಡ್ ಸುಪೀರಿಯರ್ಸ್ ಕೆಪ್ಟ್ ಇನ್ಫಾರ್ಮ್ಡ್. ಅಂದರೆ ಇಲ್ಲಿ ಯಾವುದೇ ರೀತಿ ಕಮ್ಯುನಿಕೇಷನ್ ಈಗ ಲೋ ಲೆವೆಲಿಂದ ಅಪ್ಪರ್ ಲೆವೆಲ್ಗೆ ಹೋಗೋದಾದರೆ, ಈಗ ಸಪೋಸ್ ಡಿ ಒಬ್ಬ ಲೋವರ್ ಲೆವೆಲ್ ಎಂಪ್ಲಾಯಿ, ಅವನು ಏನಾದರೂ ಎಗೆ ಏನಾದರೂ ಡೈರೆಕ್ಟಾಗಿ ಒಂದು ವಿಷಯ ಹೇಳಬೇಕು ಅಂತಿದ್ರೆ ಅದು ಯಾವ ಲೆವೆಲಲ್ಲಿ ಹೋಗಬೇಕಂದ್ರೆ ಡಿ ಇಂದ ಸಿ ಅವನ ಅಪ್ಪರ್ ಲೆವೆಲ್ ಮ್ಯಾನೇಜರಿಗೆ ಹೇಳಬೇಕು. ಅಲ್ಲಿಂದ ಅದರ ನೆಕ್ಸ್ಟ್ ಲೆವೆಲ್ ಮ್ಯಾನೇಜರ್ ಇಸ್ ಬಿ, ಅಲ್ಲಿಂದ ಎಗೆ ಹೋಗಬೇಕು. ಅದೇ ರೀತಿ ಜಿಗೆ ಎಫ್ ಅಥವಾ ಈ ರೀತಿ ಹೋಗ್ಬೋದು. ಅಥವಾ ಏನಾದರೂ ಮೇಲಿಂದ ಕೆಳಗೆ ಬರೋದಾದರೂ ಒಂದು ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡಬೇಕಾದ್ರೂ ಕೂಡ ಈಗ ಎ ಇಂದ ಕೆಳಗೆ ಲೋವರ್ ಲೆವೆಲ್ ಎಂಪ್ಲಾಯಿಗೆ ಒಂದು ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡಬೇಕಾದ್ರೆ ಎ ಇಂದ ಇಗೆ ಹೇಳ್ತಾರೆ. ಅದೇ ರೀತಿ ಬಿ ಕೂಡ ಹೇಳ್ಬೋದು ಎಫ್ಗೆ, ಮತ್ತು ಅವರಿಂದ ಅದರ ಲೋವರ್ ಲೆವೆಲ್ ಎಫ್, ಅದರ ಲೋವರ್ ಲೆವೆಲ್ ಜಿ, ಈ ರೀತಿ. ಬಟ್ ಸಪೋಸ್ ಅದರಿಂದಾಗಿ ಏನಾದ್ರೊಂದು ಅರ್ಜೆಂಟ್ ಇನ್ಫಾರ್ಮೇಷನು ಇಷ್ಟು ಎಲ್ಲ ಜನರ ಥ್ರೂ ಬಂದಾಗ ಲೇಟ್ ಆಗತ್ತೆ ಅಂದರೆ ಕ್ರಾಸ್ ಕಮ್ಯುನಿಕೇಷನ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಡಿ ಇಂದ ಒಂದು ಇಗೆ ಒಂದು ಡಾಟೆಡ್ ಲೈನ್ಸ್ ಹಾಕಿದ್ದಾರೆ, ಜಿ ಇಂದ ಬಿಗೆ ಒಂದು ಡಾಟೆಡ್ ಲೈನ್ಸ್ ಹಾಕಿದ್ದಾರೆ. ಸೊ ಆ ರೀತಿ ಡೈರೆಕ್ಟಾಗಿ ಕೂಡ ಕಮ್ಯುನಿಕೇಷನ್ ಮಾಡ್ಬೋದು. ಬಟ್ ಯೂಶ್ವಲಿ ಈ ಸ್ಕೇಲಾರ್ ಚೈನ್ ಅಂದರೆ ಅಲ್ಲಿ ಒಂದು ಪ್ರಾಪರ್ ವೇ ಇದೆ, ಯಾವ ರೀತಿ ಕಮ್ಯುನಿಕೇಷನ್ಸ್ ಆಗಬೇಕು. ಯಾವುದೇ ಒಂದು ರೀತಿಯ ಇನ್ಫಾರ್ಮೇಷನ್ನು ಲೋವರ್ ಲೆವೆಲಿಂದ ಟಾಪ್ ಲೆವೆಲಿಗೆ ಹೋಗಬೇಕಾದ್ರೆ ಈ ಒಂದು ಈ ಸ್ಕೇಲಾರ್ ಚೈನನ್ನು
ಫಾಲೋ ಮಾಡಬೇಕಾಗತ್ತೆ. ಎಲ್ಲರೂ ಡೈರೆಕ್ಟಾಗಿ ಬಂದು ಲೋವರ್ ಲೆವೆಲ್ ಎಂಪ್ಲಾಯಿ ಬಂದು ಟಾಪ್ ಲೆವೆಲ್ ಮ್ಯಾನೇಜರ್ ಹತ್ರ ಡೈರೆಕ್ಟಾಗಿ ಅಷ್ಟೊಂದು ಈಸಿಯಾಗಿ ಮಾಡುವ ಕ್ರಮ ಯೂಶ್ವಲಿ ಇಲ್ಲ. ಇಫ್ ಇಟ್ ಈಸ್ ಸೋ ಅರ್ಜೆಂಟ್ ದೇ ಕೆನ್ ಡೂ ಇಟ್. ನೆಕ್ಸ್ಟ್ ಒನ್, ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ದ ಕಾಮನ್ ಗೋಲ್. ಅಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ ಅಥವಾ ಹ್ಯೂಮನ್ ಬೀಯಿಂಗಿಗೆ ಅವನದೇ ಆದ ಒಂದು ಇಂಡಿವಿಜುವಲ್ ಗೋಲ್ ಅಥವಾ ಇಂಡಿವಿಜುವಲ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಸೊ ಒಂದು ಕಂಪ್ನಿಯಲ್ಲಿ ಅವನು ಕೆಲಸ ಮಾಡಬೇಕಾದ್ರೆ ಅವನು ಫಸ್ಟ್ ಪ್ರಿಫರೆನ್ಸ್ ಕಾಮನ್ ಗೋಲ್, ಕಂಪ್ನಿಯ ಏನು ಗೋಲ್ ಇದೆ ಅದಕ್ಕೆ ಕೊಡಬೇಕು ಹೊರತು ಅವನ ಇಂಡಿವಿಜುವಲ್ ಇಂಟ್ರೆಸ್ಟಿಗೆ ಅಲ್ಲ. ಸೊ ಅದೊಂದು ರೀತಿ ಫಸ್ಟ್ ಕಂಪನಿಗೆ ಗೋಲ್ ಏನಿದೆ ಅದಕ್ಕೆ ಪ್ರಯಾರಿಟಿ ಕೊಡಬೇಕು, ಅದಾದಮೇಲೆ ನಮ್ಮ ಇಂಡಿವಿಜುವಲ್ ಗೋಲಿಗೆ ಪ್ರಯಾರಿಟಿ ಕೊಡಬೇಕು. You can read it. An organization is much bigger than the individual. It constitutes, therefore, interest of the undertaking should prevail in all circumstances. ಯಾವುದೇ ಸಿಚುವೇಶನಲ್ಲಿ ಕೂಡ ಕಂಪನಿಯ ಪ್ರಯಾರಿಟೀಸ್ ಅಂದರೆ ಕಂಪನಿಯ ಏನು ಗೋಲ್ಸ್ ಇರುತ್ತೆ ದ್ಯಾಟ್ ಶುಡ್ ಬಿ ಗಿವನ್ ದ ಟಾಪ್ ಪ್ರಯಾರಿಟಿ. ಅದರ ನಂತರ ಇಂಡಿವಿಜುವಲ್ ಇಂಟ್ರೆಸ್ಟ್ಗಳು ಬರುತ್ತೆ. ದ ಇಂಟ್ರೆಸ್ಟ್ ಆಫ್ ಎನಿ ಒನ್ ಎಂಪ್ಲಾಯಿ ಆರ್ ಗ್ರೂಪ್ ಆಫ್ ಎಂಪ್ಲಾಯೀಸ್ ಶುಡ್ ನಾಟ್ ಟೇಕ್ ಪ್ರೆಸಿಡೆನ್ಸ್ ಓವರ್ ದಿ ಇಂಟ್ರೆಸ್ಟ್ ಆಫ್ ದಿ ಆರ್ಗನೈಸೇಷನ್ ಆ್ಯಸ್ ಅ ಹೋಲ್. ಅಂದರೆ ಯಾವುದೇ ಒಬ್ಬ ಎಂಪ್ಲಾಯಿಯ ಬೆನಿಫಿಟಿಗೋಸ್ಕರ ಕಂಪನಿಗೆ ಆಗುವಂಥ ಲಾಭ ಅಥವಾ ಕಂಪನಿಗೆ ಆಗುವ ಬೆನಿಫಿಟನ್ನು ನಾವು ಸೈಡಿಗೆ ಇಡುವಂತಿಲ್ಲ. ಸೊ ಫಸ್ಟಿಗೆ ಕಂಪನಿಗೆ ಏನು ಬೆನಿಫಿಟ್ ಆಗುತ್ತೆ ಆವಾಗ ಮಾತ್ರ ಆ ಕಂಪನಿ ಸರ್ವೈವ್ ಆದಾಗ ಮಾತ್ರ ಎಲ್ಲರೂ ಕೂಡ ಸರ್ವೈವ್ ಆಗ್ತಾರೆ. ಸೊ ಕಂಪನಿ ಕಮ್ಸ್ ಫಸ್ಟ್, ಮತ್ತೆ ಏನಿದ್ರು ಕೂಡ ಅವರವರ ಇಂಡಿವಿಜುವಲ್ ಇಂಟ್ರೆಸ್ಟ್ ಮತ್ತೆ ನೋಡಬೇಕಾಗತ್ತೆ. ನೆಕ್ಸ್ಟ್ ಬಂದು 13th ಒನ್ ಈಸ್ ಎಸ್ಪಿರಿಟ್ ಡಿ ಕಾಪ್ಸ್ ಅಂತ ಹೇಳ್ತೀವಿ. ಇದಂದರೆ ಅದೊಂಥರ ಟೀಮ್ ಸ್ಪಿರಿಟ್ ಬಗ್ಗೆ ಹೇಳುವಂಥದ್ದು. ಎಸ್ಪಿರಿಟ್ ಡಿ ಕಾಪ್ಸ್ ಅಂದರೆ ಇಟ್ ರೆಫರ್ಸ್ ಟು ದ ಟೀಮ್ ಸ್ಪಿರಿಟ್ ದಟ್ ಈಸ್ ದ ಹಾರ್ಮನಿ ಇನ್ ದ ವರ್ಕ್ ಗ್ರೂಪ್ಸ್ ಆ್ಯಂಡ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಮಂಗ್ ದ ಮೆಂಬರ್ಸ್. ಎಸ್ಪಿರಿಟ್ ಡಿ ಕಾಪ್ಸ್ ಇನ್ಸ್ಪೈರ್ಸ್ ವರ್ಕರ್ಸ್ ಟು ವರ್ಕ್ ಹಾರ್ಡರ್. ಅದೊಂದು ರೀತಿಯ ಎನರ್ಜಿ ಟೀಮ್ ಬ್ರಿಂಗ್ಸ್, ಒಂದು ಟೀಮ್ ವರ್ಕಲ್ಲಿ ಆಗುವಂತಹ ಎನರ್ಜಿ ಅದು ಒಂಥರ ಸ್ಪಾರ್ಕ್ ಕ್ರಿಯೇಟ್ ಮಾಡುತ್ತೆ. ಅದು ಈಗ ಒಂದು ಕೆಲಸವನ್ನು ಒಬ್ಬನೇ ಕೂತು ಮಾಡೋದಕ್ಕಿಂತ ಒಂದು 2-3 ಜನ ಟೀಮ್ ಆಗಿ ಮಾಡೋದೊಂದು ಆ ಎನರ್ಜಿ ಅದು ಡಿಫ್ರೆಂಟ್ ಲೆವೆಲ್ ಇರ್ತದೆ. ಸೊ ಆ ರೀತಿ ಯಾವಾಗ ನಮ್ಮ ಟೀಮಲ್ಲಿ ಒಂದು 10 ಜನ ಇದ್ದರೆ ಅಲ್ಲಿ ಒಳ್ಳೆ ಹಾರ್ಮನಿ ಇರಬೇಕು, ನಮ್ಮಲ್ಲಿ ಒಂದು ಒಳ್ಳೆ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಇರಬೇಕು. ಒಬ್ಬನನ್ನು ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ, ಆ ಥರ ಸಿಚುವೇಶನ್ ಇದ್ದರೆ ಎಸ್ಪಿರಿಟ್ ಡಿ ಕಾಪ್ಸ್ ಆಗಲ್ಲ. ಎಸ್ಪಿರಿಟ್ ಡಿ ಕಾಪ್ಸ್ ಇಸ್ ವೆನ್ ದರ್ ಈಸ್ ಅ ಹಾರ್ಮನಿ ಇನ್ ದ ಟೀಮ್. ಈಗ 10 ಮೆಂಬರ್ಸ್ ಇದ್ದರೆ ದೇ ಶುಡ್ ಹ್ಯಾವ್ ಸಚ್ ವೆರಿ ಗುಡ್ ರಿಲೇಷನ್ಶಿಪ್, ಅವರಿಗೆ ಒಳ್ಳೆ ಒಂದು ಫ್ರೆಂಡ್ಶಿಪ್ ಥರ ಇರಬೇಕು ಅವರು. ಆವಾಗ ಆ್ಯಸ್ ಅ ಟೀಮ್ ಒಂದು ಕೆಲಸ ಮಾಡೋಕ್ಕೊಂದು ಎನರ್ಜಿ ಇರುತ್ತೆ. ಸೊ ದ್ಯಾಟ್ ಎನರ್ಜಿ, ದಟ್ ಟೀಮ್ ಸ್ಪಿರಿಟ್ ಈಸ್ ನಥಿಂಗ್ ಬಟ್ ಎಸ್ಪಿರಿಟ್ ಡಿ ಕಾಪ್ಸ್. ಆ್ಯಂಡ್ 14th ಲಾಸ್ಟ್ ಒನ್ ಈಸ್ ಸೆಂಟ್ರಲೈಸೇಷನ್. Centralization refers to the degree to which subordinates are involved in decision making. So ಡಿಸೆಂಟ್ರಲೈಸೇಷನ್ ಅಂದರೆ ಎಲ್ಲ ಡಿಸಿಷನ್ಸನ್ನು ಕೂಡ ಅವರವರಿಗೆ ತಗೊಳ್ಳುವಂಥ ಒಂದು ಫ್ರೀಡಮನ್ನು ಎಲ್ಲ ಲೋವರ್ ಲೆವೆಲ್ ಎಂಪ್ಲಾಯೀಸಿಗೆ ಕೂಡ ಕೊಡುವಂಥದ್ದು. ಸೆಂಟ್ರಲೈಸೇಷನ್ ಅಂದರೆ ಅಲ್ಲಿ ಸ್ವಲ್ಪ ಲೆವೆಲ್ ಆಫ್ ಒಂಥರ ಡಿಸಿಷನ್ಸ್ ಟಾಪ್ ಲೆವೆಲಲ್ಲಿ ಆಗುತ್ತೆ, ಕೆಳಗಿನವರು ಅದನ್ನು ಫಾಲೋ ಮಾಡಬೇಕು, ಆ ರೀತಿ ಇರುತ್ತೆ. ಸೊ ಇಲ್ಲಿ ಇಫ್ ಯು ರೀಡ್ ಫರ್ದರ್, ವೆದರ್ ಡಿಸಿಷನ್ ಮೇಕಿಂಗ್ ಈಸ್ ಸೆಂಟ್ರಲೈಸ್ಡ್ ಟು ಮ್ಯಾನೇಜ್ಮೆಂಟ್ ಆರ್ ಡಿಸೆಂಟ್ರಲೈಸ್ಡ್ ಟು ಸಬಾರ್ಡಿನೇಟ್ಸ್ is a question of proper proportion. The task is to find the optimum degree of centralization for each situation. ಈಗ ಒಂದು ಕಂಪನಿಯಲ್ಲಿ ಏನೇನು ಡಿಸಿಷನ್ ಆಗುತ್ತೆ ಆ ಪ್ರತಿಯೊಂದು ಡಿಸಿಷನನ್ನು ಕೂಡ ಬರೀ ಟಾಪ್ ಲೆವೆಲಲ್ಲಿ ಮಾಡಿ ಅದನ್ನು ಫಾಲೋ ಮಾಡಿ ಅಂತ ಮಾತ್ರ ಲೋವರ್ ಲೆವೆಲಿಗೆ ಹೇಳಿದರೆ ಅದನ್ನು ಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೇವೆ. ಎಲ್ಲವೂ ಕೂಡ ಡಿಸೈಡೆಡ್ ಬೈ ದಿ ಟಾಪ್ ಲೆವೆಲ್ ಮ್ಯಾನೇಜರ್ಸ್. ಒಂದಿಬ್ಬರು ಸೇರಿ ಎಲ್ಲ ಡಿಸಿಷನ್ ಮಾಡ್ತಾರೆ, ಅದನ್ನು ಉಳಿದವರು ಏನು ಕ್ವೆಶನ್ ಮಾಡದೆ ಫಾಲೋ ಮಾಡಬೇಕು. ದಟ್ ಈಸ್ ಕಾಲ್ಡ್ ಅ ಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್. ಡಿಸೆಂಟ್ರಲೈಸ್ಡ್ ಅಂದರೆ ಈಗ ಯಾವುದೇ ಒಂದು ಡಿಸಿಷನ್ ಮಾಡಬೇಕಾದರೂ ಇವರು ಈ ಟಾಪ್ ಲೆವೆಲ್ನವ್ರು ಏನು ಮಾಡ್ತಾರೆ, ಈ ಲೋವರ್ ಲೆವೆಲ್ನವರ ಅಭಿಪ್ರಾಯವನ್ನು ಕೇಳ್ತಾರೆ, ಅವರ ಸಜೆಷನ್ಸ್ ಕೇಳ್ತಾರೆ. ಸೊ ಈ ರೀತಿ ಮಾಡಿದರೆ ಆಗ್ಬೋದಾ ಅಥವಾ ಈ ರೀತಿ ಒಂದು ಡಿಸಿಷನ್ ಮಾಡಿದರೆ ಆಗ್ಬೋದಾ. ಸೊ ಆವಾಗ ಏನಾಗುತ್ತೆ ಅಂದರೆ ಎಲ್ಲ ಲೋವರ್ ಲೆವೆಲ್ ಎಂಪ್ಲಾಯಿಗಳಿಗೂ ಗೊತ್ತಿರುತ್ತೆ ಏನು ಡಿಸಿಷನ್ ಆಗುತ್ತೆ ಅಂತೇಳಿ. ಸೊ ದಟ್ ಈಸ್ ಕಾಲ್ಡ್ ಅಸ್ ಡಿಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್. ಸೊ ಈ ಕಂಪ್ನಿ ಯಾವುದನ್ನು ಫಾಲೋ ಮಾಡಬೇಕು ಎನ್ನುವಂಥದ್ದು ಆ ಒಂದು ಪ್ರತಿಯೊಂದು ಕಂಪ್ನಿಗೆ ಬಿಟ್ಟ ವಿಚಾರ. ಆದರೆ ಯಾರು ಕೂಡ ಕಂಪ್ಲೀಟಾಗಿ ಸೆಂಟ್ರಲೈಸೇಷನ್ ಡಿಸಿಷನ್ ಎಲ್ಲವನ್ನೂ ಮಾಡಲ್ಲ. ಕೆಲವು ವಿಷಯದಲ್ಲಿ ಸೆಂಟ್ರಲೈಸ್ಡ್ ಡಿಸಿಷನ್ ಮಾಡ್ತಾರೆ, ಕೆಲವು ವಿಷಯದಲ್ಲಿ ಡಿಸೆಂಟ್ರಲೈಸ್ಡ್ ಡಿಸಿಷನ್ ಮಾಡ್ತಾರೆ. ಸೊ ದೇರ್ ಶುಡ್ ಬಿ ಅ ರೈಟ್ ರೇಷಿಯೋ, ಅಂದರೆ ಯಾವುದು ಎಷ್ಟು ಬೇಕೋ ಅಷ್ಟು ಸೆಂಟ್ರಲೈಸ್ಡ್ ಡಿಸಿಷನ್ ಮಾಡಬೇಕು, ಎಷ್ಟು ಇದರ ವಿಷಯದಲ್ಲಿ ಎಂಪ್ಲಾಯಿ ಸಜೆಷನ್ ಬೇಕಾಗುತ್ತೋ ಅಲ್ಲಿ ಡಿಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್ ಕೂಡ ಮಾಡಬೇಕಾಗತ್ತೆ. ಇಲ್ಲಾಂದರೆ ಎಂಪ್ಲಾಯೀಸ್ ಇದು ಒಂದು ರೀತಿಯ ಕೋಪರೇಷನ್ ಇರಲ್ಲ. ಸೊ ದೀಸ್ ಆರ್ ದ 14 ಪ್ರಿನ್ಸಿಪಲ್ಸ್. ಇದನ್ನು ನೀವು ಬೈಹಾಟೆ ಮಾಡ್ಕೊಳ್ಳಿ.
ಅರ್ಥ ಮಾಡ್ಕೊಂಡ್ರೆ ಈಸಿ ಇದೆ. ಬಟ್ ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮ್ಸ್ ಆ್ಯಸ್ ವೆಲ್ ಆ್ಯಸ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಇದು 14 ಪ್ರಿನ್ಸಿಪಲ್ಸ್ ಆಫ್ ಹೆನ್ರಿ ಫಯಾಲ್ ಅದೊಂಥರ ಬೇಸಿಕ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ದ ಮೀನಿಂಗ್ ಆಫ್ ದೀಸ್ 14 ಪ್ರಿನ್ಸಿಪಲ್ಸ್ ಆರ್. ಸೊ ಮೂವಿಂಗ್ ಆನ್, ವಿಲ್ ಸಿ ಸಮ್ ಬೇಸಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಇವಾಗ ಆರ್ಗನೈಸೇಷನ್ ಅಂತ ಹೇಳಿದರೆ ಯೂಶ್ವಲಿ it's a group of people. So these are the basic terms you should know. Group of people with ideas and resources working towards a ಕಾಮನ್ ಗೋಲ್. ಈಗ ಪ್ರತಿಯೊಂದು ಕಂಪನಿ ಅಥವಾ ಆರ್ಗನೈಸೇಷನ್ ಅಂದರೆ ಏನು ಅದು ವಾಟ್ ಇಟ್ ಮೀನ್ಸ್ ಅಂದರೆ ಇಟ್ ಈಸ್ ಅ ಗ್ರೂಪ್ ಆಫ್ ಪೀಪಲ್ ವಿತ್ ಸಮ್ ಐಡಿಯಾಸ್ ಆ್ಯಂಡ್ ರಿಸೋರ್ಸಸ್ ವರ್ಕಿಂಗ್ ಟುವರ್ಡ್ಸ್ ಸಮ್ ಕಾಮನ್ ಗೋಲ್ಸ್. ಆ ಒಂದು ಕಂಪ್ನಿಯ ಎಕ್ಸಿಸ್ಟೆನ್ಸಿಗೆ ಒಂದು ಏನಾದರೂ ಒಂದು ಗೋಲ್ ಇರುತ್ತೆ, ಯಾಕೆ ಆ ಕಂಪ್ನಿ ಎಕ್ಸಿಸ್ಟೆನ್ಸಿಗೆ ಬಂದಿದೆ ಅನ್ನುವಂಥದ್ದು ಒಂದು ಕಾಮನ್ ಗೋಲ್ ಇರುತ್ತೆ. ಆರ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಪೀಪಲ್ brought together to accomplish some specific purpose is called as organization. It's a systematic arrangement of people brought together or ಒಟ್ಟಿಗೆ ತಂದು ಯಾಕೆ ಟು ಅಕಂಪ್ಲಿಷ್ ಸಮ್ ಸ್ಪೆಸಿಫಿಕ್ ಪರ್ಪಸ್, ಏನಾದರೂ ಒಂದು ಸ್ಪೆಸಿಫಿಕ್ ಒಂದು ಉದ್ದೇಶವನ್ನು ಸಾಧಿಸಲಿಕ್ಕೋಸ್ಕರ ಏನು ನಾವು ಅರೇಂಜ್ಮೆಂಟ್ ಮಾಡಿರ್ತೀವಿ ಅದನ್ನು ಆರ್ಗನೈಸೇಷನ್ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಗನೈಸೇಷನ್ ಅಲ್ಲಿ ಏನೇನಿದೆ, ಡಿಸ್ಟಿಂಕ್ಟ್ ಪರ್ಪಸ್, ಒಂದು ಡೆಫಿನೆಟ್ ಆದ ಒಂದು ಪರ್ಪಸ್ ಇದೆ, ಪೀಪಲ್ ಜನಗಳಿದ್ದಾರೆ, ಆ್ಯಂಡ್ ಡೆಲಿಬರೇಟ್ ಸ್ಟ್ರಕ್ಚರ್, ಒಂದು ಅದಕ್ಕೊಂದು ರೂಪ ಇದೆ, ಒಂದು ಸ್ಟ್ರಕ್ಚರ್ ಇದೆ. ಸೊ ದಟ್ ಈಸ್ ದ ಟೋಟಲ್ ಆಫ್ ದೀಸ್ ತ್ರೀ ವಿ ಕಾಲ್ ಆಸ್ ಆರ್ಗನೈಸೇಷನ್. Next, who is a manager? Okay, a manager is someone whose primary responsibility is to carry out the management process within an organization to achieve the organization goals. ಸೊ ಆ ಒಂದು ಆ ಕಂಪನಿಯ ಏನು ಗೋಲ್ಸನ್ನು ಅಚೀವ್ ಮಾಡಬೇಕು ಅದರ ಮೇಯ್ನ್ ಒಂದು ಏನು ಕಂಟ್ರೋಲ್ ಇರುವಂಥದ್ದು ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಅ ಮ್ಯಾನೇಜರ್. Changing nature of organization and work has blurred the clear lines of distinction between managers and non-managerial employees. ಅಂದರೆ ಇವಾಗ ಒಂದು ಕಂಪನಿಯ ಆ ಗೋಲ್ಸ್ ಏನೇನಿದೆ ಅದನ್ನು ಅಚೀವ್ ಮಾಡಲಿಕ್ಕೋಸ್ಕರ ಅಲ್ಲಿ ಫಸ್ಟಿಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಇರುವಂಥದ್ದು ಮ್ಯಾನೇಜರಿಗೆ. So that is what written in the first sentence. A manager is someone whose primary responsibility is to carry out management process within an organization to achieve the organization goals. So ಕಂಪನಿದು ಏನೇನು ಗೋಲ್ ಇರುತ್ತೆ ಅದನ್ನು ಅಚೀವ್ ಮಾಡಿದಾಗ ಅದು ಆ ಮ್ಯಾನೇಜರಿದ್ದು ಸಕ್ಸಸ್ ಎಂದು ಅರ್ಥ. ಸೊ ಆ್ಯಸ್ ಅ ಮ್ಯಾನೇಜರ್ ನೀವೆಲ್ಲರೂ ಕೂಡ ಇನ್ ದ ಫ್ಯೂಚರ್ ಈ ಒಂದು ಸಿಚುವೇಶನ್, ಈ ಒಂದು ಪೊಸಿಷನ್ಗೆ ನೀವು ಬಂದರೆ, ಸೊ ಯುವರ್ ಫಸ್ಟ್ ಟಾಸ್ಕ್ ಈಸ್ ಟು ಅಕಂಪ್ಲಿಷ್ ಆರ್ ಟು ಅಚೀವ್ ದಿ ಕಂಪ್ನೀಸ್ ಗೋಲ್ಸ್. ಆವಾಗ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಮ್ಯಾನೇಜರ್. ಕಮಿಂಗ್ ಟು ಮ್ಯಾನೇಜರಿಯಲ್ ಸ್ಕಿಲ್ಸ್. ಸರಿ, ಒಬ್ಬ ಮ್ಯಾನೇಜರ್ ಆಗಬೇಕು ಅಂತ ಹೇಳಿದರೆ ಅವ್ರಿಗೆ ಏನೇನು ಸ್ಕಿಲ್ಸ್ ಬೇಕು? ಸೊ ಪ್ರೈಮರಿ ಸ್ಕಿಲ್ಸ್ ಬಂದು ಕಾನ್ಸೆಪ್ಚುವಲ್ ಸ್ಕಿಲ್ಸ್, ಟೆಕ್ನಿಕಲ್ ಸ್ಕಿಲ್ ಆ್ಯಂಡ್ ಹ್ಯೂಮನ್ ಸ್ಕಿಲ್. ಆ್ಯಂಡ್ ಸೆಕೆಂಡ್ರಿ ಸ್ಕಿಲ್ಸ್ ಬಂದು ಡಿಸೈನ್ ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಲೀಡರ್ಶಿಪ್ ಸ್ಕಿಲ್. ಸೊ ಇವೆಲ್ಲವೂ ಕೂಡ ಸಮ್ ಆಫ್ ದಿ ಬೇಸಿಕ್ ಕಾಮನ್ ಸ್ಕಿಲ್ಸ್ ಲೀಡರ್ ಅಥವಾ ಒಂದು ಮ್ಯಾನೇಜರನ್ನು ಅವರಿಗೆ ಬೇಕಾಗಿರುವಂಥದ್ದು. ನಾವು ಒಂದೊಂದೇ ಸ್ಕಿಲ್ಸನ್ನು ನೋಡ್ತಾ ಹೋಗೋಣ. ಕಾನ್ಸೆಪ್ಚುವಲ್ ಸ್ಕಿಲ್ಸ್. ಏನು ಕಾನ್ಸೆಪ್ಚುವಲ್ ಅಂದರೆ ಅಲ್ಲಿ ಅ ಲಾಟ್ ಆಫ್ ಕಾನ್ಸೆಪ್ಟ್ಸ್ ವಿ ಶುಡ್ ನೋ ಅಬೌಟ್ ಮ್ಯಾನೇಜ್ಮೆಂಟ್ ಅಥವಾ ಒಂದು ರನ್ನಿಂಗ್ ಎ ಬಿಸ್ನೆಸ್. ಕಾನ್ಸೆಪ್ಚುವಲ್ ಸ್ಕಿಲ್ ಬಂದು ಇಟ್ ರೆಫರ್ಸ್ ಟು the ability to think and conceptualize abstract situations. These abilities are required for making complex decisions. ಇವಾಗ ಒಂದು ಯಾವುದು ಈಗ ಒಂದು ಕಂಪನಿಯಲ್ಲಿ ರನ್ನಿಂಗ್ ಕಂಪ್ನಿಯಲ್ಲಿ ಡೈಲಿ ನಾವು ಬಹಳಷ್ಟು ಡಿಸಿಷನ್ಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ನಮಗೆ ತುಂಬ ಒಂಥರ ನಮ್ಮ ಮೈಂಡ್ ಒಂಥರ ಪವರ್ಫುಲ್ ಇರಬೇಕು, ನಮಗೆ ವಿಷಯಗಳು ಗೊತ್ತಿರಬೇಕು, ಕಾನ್ಸೆಪ್ಟ್ಸ್ ಗೊತ್ತಿರಬೇಕು, ಯಾವ ರೀತಿ ಒಂದು ಪ್ಲ್ಯಾನಿಂಗ್ ಮಾಡಬೇಕು, ಯಾವ ರೀತಿ ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕು. ಸೊ ಅದೊಂಥರ ಕೆಪ್ಯಾಸಿಟಿ, ಒಂದು ಮೆಂಟಲ್ ಕೆಪ್ಯಾಸಿಟಿ. ದಟ್ ಈಸ್ ಅ ಮೆಂಟಲ್ ಕೆಪ್ಯಾಸಿಟಿ ಟು ಡೆವಲಪ್ ಪ್ಲ್ಯಾನ್ಸ್, ಸ್ಟ್ರಾಟಜೀಸ್ ಆ್ಯಂಡ್ ವಿಷನ್ಸ್. ಒಂದು ರೀತಿಯ ದೂರದೃಷ್ಟಿ ಇರಬೇಕು. ಈ ರೀತಿ ಪ್ಲ್ಯಾನ್ ಮಾಡಿದರೆ ನಾಳೆ ಈ ರೀತಿಯ ಸಕ್ಸಸ್ ಆಗ್ಬೋದು, ಈ ರೀತಿ ಪ್ಲ್ಯಾನ್ ಮಾಡಿದರೆ ಫೇಲ್ ಆಗ್ಬೋದು ಅನ್ನುವಂಥ ಒಂದು ದೂರದೃಷ್ಟಿ ಇರಬೇಕು. ಸೊ ದಟ್ ಈಸ್ ಆಲ್ ಅಬೌಟ್ ಕಾನ್ಸೆಪ್ಚುವಲ್ ಸ್ಕಿಲ್ಸ್. ನಮಗೆ ಇವತ್ತು ಈ ರೀತಿ ಒಂದು ಡಿಸಿಷನ್ ಮಾಡಿದಾಗ ಅದನ್ನು ಯಾವ ರೀತಿ ಅದರ ಔಟ್ಕಮ್, ಅದರ ರಿಸಲ್ಟ್ ಬರ್ಬೋದು ಎಂದು ನಮಗೆ ಒಂಥರ ದೂರದೃಷ್ಟಿ ಮತ್ತು ಅದನ್ನೊಂದು ವಿಜುವಲೈಸ್ ಈ ರೀತಿ ಆಗ್ಬೋದು ಎನ್ನುವಂಥ ಒಂದು ಅರ್ಥ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ಇದ್ದಾಗ ಅದನ್ನು ಕಾನ್ಸೆಪ್ಚುವಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು.
ದೀಸ್ ಎಬಿಲಿಟೀಸ್ ಆರ್ ರಿಕ್ವೈರ್ಡ್ ಫಾರ್ ಮೇಕಿಂಗ್ ಕಾಂಪ್ಲೆಕ್ಸ್ ಡಿಸಿಷನ್ಸ್. ಭಾಳಷ್ಟು ಡಿಸಿಷನ್ ಮಾಡಬೇಕಾದ್ರೆ ಇಂಥ ಒಂದು ಕೆಪಾಸಿಟಿ ನಮ್ಮ ಹತ್ರ ಇರಬೇಕು. ದಿ ಮೆಂಟಲ್ ಕೆಪಾಸಿಟಿ ಟು ಡೆವಲಪ್ ಪ್ಲ್ಯಾನ್ಸ್, ಸ್ಟ್ರಾಟಜೀಸ್ ಆ್ಯಂಡ್ ವಿಷನ್. ಸೆಕೆಂಡ್ ಒನ್ ಬಂದು ಹ್ಯೂಮನ್ ಆರ್ ಇಂಟರ್ಪರ್ಸನಲ್ ಸ್ಕಿಲ್ಸ್. This includes the ability to understand and other people and interact effectively with them. ಈ ಜನರು ಅನ್ನುವಂಥದ್ದು ಬಹಳ ಒಂದು ದೊಡ್ಡ ಎಸೆಟ್. ಸೊ ಆ್ಯಸ್ ಅ ಮ್ಯಾನೇಜರ್ we should know how to deal with people. Dealing with computers or machines is much easier. ನಾವು ಸ್ವಿಚ್ ಹಾಕಿದರೆ ಅದು ಕೇಳುತ್ತೆ ನಾವು ಹೇಳಿದಾಗ. ಆದರೆ ಜನರು ಹಾಗಲ್ಲ. ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಕೂಡ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾರೆ. ಸೊ ಅವರೆಲ್ಲರನ್ನೂ ನಾವು ಕಂಟ್ರೋಲ್ ಮಾಡಬೇಕಂತಾದರೆ, ಅವರನ್ನು ನಾವು ಒಂಥರ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತ ಹೇಳಿದರೆ ನಮಗೆ ತುಂಬ ಸ್ಕಿಲ್ಸ್ ಇರಬೇಕಾಗತ್ತೆ. ಏನೋ ಒಂಥರ ಶಾರ್ಟ್ ಟೆಂಪರ್ ಅಂತ ಬಹಳಷ್ಟು ಮಂದಿ ನೀವೇನು ಬರೆದಿದ್ದೀರಿ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಎನಿಮಿ ಟು ಹ್ಯೂಮನ್ ಸ್ಕಿಲ್. ಆ ಶಾರ್ಟ್ ಟೆಂಪರ್ ಎನ್ನುವಂಥದ್ದು ಮ್ಯಾನೇಜರ್ನ ಡಿಕ್ಷನರಿಯಲ್ಲಿ ಇರಲೇಬಾರ್ದು. ಓಕೆ, ವಿ ಶುಡ್ ನೋ ಈ ಶಾರ್ಟ್ ಟೆಂಪರ್ ಆಗಿಬಿಟ್ರೆ ನಮಗೆ ಡೈಲಿ ಲೈಫಲ್ಲಿ ಆ್ಯಸ್ ಅ ಮ್ಯಾನೇಜರ್ ಯು ವಿಲ್ ಹ್ಯಾವ್ 100 ರೀಸನ್ಸ್ ಟು ಗೆಟ್ ಆ್ಯಂಗ್ರಿ ವಿತ್. ಯಾಕೆಂದರೆ ಸಣ್ಣ ಅಂಥ ಆಗ್ತಾ ಇರ್ತದೆ. ಪ್ರತಿಯೊಂದಕ್ಕೂ ನಾವು ಭಾಳಷ್ಟು ಸೆಟ್ ಮಾಡಿಕೊಂಡು ಬೈತಾ ಹೋದರೆ ಯಾರು ನಮ್ಮ ಹತ್ರ ಕೆಲಸಕ್ಕೆ ನಿಲ್ಲಲ್ಲ. ಸೊ ದಟ್ಸ್ ಅ ಸ್ಕಿಲ್ ವಿ ಶುಡ್ ಡೆವಲಪ್. ದಟ್ ಎಸ್, ಮಿಸ್ಟೇಕ್ಸ್ ಹ್ಯಾಪನ್, ಬಟ್ ಹೌ ಟು ಡೀಲ್ ವಿತ್ ಇಟ್. ಒಂಥರ ಏನೋ ಎಂಪ್ಲಾಯೀಸಿಗೆ ಕೂಡ ತುಂಬ ಒಂಥರ ಇನ್ಸಲ್ಟ್ ಆಗಬಾರ್ದು, ಬಟ್ ಅವರು ಅಂತಹ ತಪ್ಪುಗಳನ್ನು ಮುಂದೆ ರಿಪೀಟ್ ಮಾಡಲೂಬಾರ್ದು. ಸೊ ದಟ್ ಈಸ್ ಎ ಸ್ಕಿಲ್, ಎ ಟ್ಯಾಲೆಂಟ್, ಆ್ಯನ್ ಆರ್ಟ್ which all of the managers has to develop. So how to deal with some failures, how to deal with an employee who does not perform, ಅಥವಾ ಒಂದು ಟೀಮನ್ನು ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಆ್ಯಸ್ ಎ ಲೀಡರ್ ನಾವು ಯಾವ ರೀತಿ ಅವರನ್ನು ಮೋಟಿವೇಟ್ ಮಾಡಬೇಕು ಅನ್ನುವಂಥದ್ದು. ಇಟ್ಸ್ ಆಲ್ ಅಬೌಟ್ ಹ್ಯೂಮನ್ ಸ್ಕಿಲ್. ಇಟ್ ಇನ್ಕ್ಲೂಡ್ಸ್ ದಿ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಅದರ್ ಪೀಪಲ್ ಆ್ಯಂಡ್ ಇಂಟರ್ಯಾಕ್ಟ್ ಎಫೆಕ್ಟಿವ್ಲಿ ವಿತ್ ದೆಮ್. ಅವರ ಜೊತೆಗೆ ಬಹಳಷ್ಟು ಚೆನ್ನಾಗಿ ಇಂಟ್ರ್ಯಾಕ್ಷನ್ ಮಾಡಬೇಕು. ಐ ಮೀನ್ ಅಲ್ಲಿ ಬೇಸಿಕಾಗಿ ಇರುವಂಥದ್ದು ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸು ಮತ್ತು ಲಿಸನಿಂಗ್ ಸ್ಕಿಲ್ಸ್. ಅವರೇನು ಸಮಸ್ಯೆಗಳನ್ನು ಹೇಳುವಾಗ ಒಂದು ಕೇಳಿಕೊಳ್ಳುವಂಥದ್ದು ಪೇಷನ್ಸ್ ಇರ್ಬೋದು, ಕ್ಷಮೆ ಇರ್ಬೋದು. ಸೊ ದಟ್ಸ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. And the human skills are also important in creation of an environment in which people feel secure and free to express their opinions. ನೀವೇನು ನಿಮ್ಮಲ್ಲಿ ಬಂದವರು ಏನು ಸಮಸ್ಯೆಗಳನ್ನು ಹೇಳ್ತಾರೆ, ಸೊ ಅವರಿಗೆ ಒಂದು ರೀತಿ ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಬಗ್ಗೆ. ಐ ಮೀನ್ ನನಗೇನು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದಾಗ ನೀವು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತೀರಿ ನೀವು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಅವ್ರ ಹತ್ರ ಇದ್ದಾಗ ಯು ವಿಲ್ ಬಿಕಮ್ ಅ ಸಕ್ಸಸ್ಫುಲ್ ಮ್ಯಾನೇಜರ್. ಬಿಕಾಸ್ ದೇ ನೀಡ್ ಟು ಟ್ರಸ್ಟ್ ಯು. ಸೊ ಆ ಒಂದು ಕ್ವಾಲಿಟೀಸ್ ನಿಮ್ಮ ಹತ್ರ ಇರಬೇಕು. ಇಟ್ಸ್ ಕಾಲ್ಡ್ as ಹ್ಯೂಮನ್ ಸ್ಕಿಲ್ಸ್. ಸೊ ಇನ್ ಶಾರ್ಟ್, ಇಟ್ ಈಸ್ ದಿ ಎಬಿಲಿಟಿ ಟು ವರ್ಕ್ ವಿತ್ ಅದರ್ ಪೀಪಲ್ ಇನ್ ಟೀಮ್ಸ್. ಆ ಒಂದು ಟೀಮಲ್ಲಿ ಕೆಲಸ ಮಾಡುವಂಥ ಒಂದು ಗುಣ ಇರಬೇಕು. ಸೊ ಬಹಳಷ್ಟು ಮಂದಿ ನಾವು ಒಂದು ಇಂಡಿವಿಜುವಲ್, ನಾವು ಒಬ್ಬರೇ ಆದಾಗ ಬಹಳ ಚಾಂಪಿಯನ್ ಆಗಿರ್ತೀವಿ. ಬಟ್ ಒಂದು 10 ಮಂದಿ ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಕೆಲವರಿಗೆ ಅದೊಂಥರ ಕಂಫರ್ಟೇಬಲ್ ಆಗಲ್ಲ. ಸೊ ಅಂತಹವರು ಏನು ಮಾಡಬೇಕಂದ್ರೆ ವಿ ಶುಡ್ ಸ್ಟಾರ್ಟ್ ಲರ್ನಿಂಗ್ ಟೀಮ್ ವರ್ಕ್. ಅಂದರೆ ಒಂದು ಟೀಮಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಕಲಿತ್ಕೊಳ್ಬೇಕಾಗತ್ತೆ. ಯಾಕಂದರೆ ಇನ್ ಅ ಕಂಪ್ನಿ, ಇನ್ ಅ ಆರ್ಗನೈಸೇಷನ್, ಇಟ್ಸ್ ಆಲ್ ಅಬೌಟ್ ಟೀಮ್ ವರ್ಕ್. ವಿ ಶುಡ್ ನೋ ಹೌ ಟು ಮಿಂಗಲ್ ವಿತ್ ಪೀಪಲ್. ನೆಕ್ಸ್ಟ್ ಬಂದು ಟೆಕ್ನಿಕಲ್ ಸ್ಕಿಲ್ಸ್. ಎಸ್, ಡೆಫಿನೆಟ್ಲಿ ಹೈಯರ್ ಲೆವೆಲ್ ಅಲ್ಲಿ ಹೋದಾಗೆ ಅಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಜಾಸ್ತಿ ಬೇಕಾಗಿರೋದಿಲ್ಲ. ಅಲ್ಲಿ ಜಾಸ್ತಿ ನಮಗೆ ಕಾನ್ಸೆಪ್ಚುವಲ್ ಸ್ಕಿಲ್ಸು, ಹ್ಯೂಮನ್ ಸ್ಕಿಲ್ಸ್ ಬೇಕಾಗಿರುತ್ತೆ. ಟೆಕ್ನಿಕಲ್ ಸ್ಕಿಲ್ಸ್ ಎಲ್ಲಿ ಅಂದರೆ ಲೋವರ್ ಲೆವೆಲ್ ಮ್ಯಾನೇಜರ್ಸ್ಗಳಿಗೆ ತುಂಬ ರೀತಿಯ ಟೆಕ್ನಿಕಲ್ ಸ್ಕಿಲ್ಸ್, ಆ ಒಂದು ಕೆಲಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಟೆಕ್ನಿಕಲ್ ನಾಲೆಡ್ಜ್ ಭಾಳ ಚೆನ್ನಾಗಿರಬೇಕು. ದೀಸ್ ಸ್ಕಿಲ್ಸ್ ಇನ್ಕ್ಲೂಡ್ ದಿ ನಾಲೆಡ್ಜ್, ದಿ ಎಬಿಲಿಟೀಸ್ ಆ್ಯಂಡ್ ಪ್ರೊಫಿಷಿಯನ್ಸಿ ಇನ್ ಆ್ಯಕ್ಟಿವಿಟೀಸ್ involving methods, processes and procedures in the relevant fields such as accounting, engineering, manufacturing, etc. So ಆ ಒಂದು ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಯಾವ ರೀತಿ ಮಾಡಬೇಕು ಎನ್ನುವಂಥ ಟೆಕ್ನಿಕಲ್ ನಾಲೆಡ್ಜ್ ಅಥವಾ ಎಬಿಲಿಟಿ ಅಥವಾ ಆ ಒಂದು ಅದರಲ್ಲೊಂದು ಎಕ್ಸ್ಪರ್ಟೈಸ್ ಇರುವಂಥದ್ದನ್ನು ನಾವು ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಇನ್ ಶಾರ್ಟ್, ದ ಎಬಿಲಿಟಿ ಟು ಯೂಸ್ ದ ನಾಲೆಡ್ಜ್ ಆರ್ ಟೆಕ್ನಿಕ್ಸ್ ಆಫ್ ಅ ಪರ್ಟಿಕ್ಯುಲರ್ ಡಿಸಿಪ್ಲಿನ್ ಟು ಅಟೈನ್ ದಿ ಎಂಡ್ಸ್ ಆರ್ ರಿಸಲ್ಟ್ಸ್. ಸೊ ಆ ಒಂದು ಕೆಲಸವನ್ನು ಯಾವ ರೀತಿ ಮಾಡಬೇಕು ಅಂತ 100% ಎಕ್ಸ್ಪರ್ಟೈಸ್ ಇದ್ದಾಗ ಯು ವಿಲ್ ಹ್ಯಾವ್ ಅ ಟೆಕ್ನಿಕಲ್ ಸ್ಕಿಲ್. ದಟ್ಸ್ ಕಾಲ್ಡ್ ಅಸ್ ಟೆಕ್ನಿಕಲ್ ಸ್ಕಿಲ್. ನೆಕ್ಸ್ಟ್ ಬಂದು ಡಿಸೈನ್ ಸ್ಕಿಲ್. ಇದು ಬಂದು ಒಂಥರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. These skills enable a manager to handle and solve any kind of unforeseen or actual problems. ಸಡನ್ನಾಗಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಅದಕ್ಕೆ ಯಾವ ರೀತಿಯ ಸೊಲ್ಯೂಷನ್ ಮಾಡ್ಬೋದು ಅಥವಾ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಎನ್ನುವ ಕೆಪಾಸಿಟಿ ನಾವು ಡಿಸೈನ್ ಸ್ಕಿಲ್ ಅಂತ ಹೇಳ್ತೀವಿ.
ಸೊ ಸಚ್ ಪ್ರಾಬ್ಲಮ್ಸ್ ಕುಡ್ ಅರೈಸ್ ಡ್ಯೂ ಟು ಇಂಟರ್ನಲ್ ಫ್ಯಾಕ್ಟರ್ಸ್ ಆರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್ ಬೋತ್. ಯಾವ ರೀತಿ ಪ್ರಾಬ್ಲಮ್ಸ್ ಅಂದರೆ ಕೆಲವು ಸರಿ ನಾವು ಕಂಪ್ನಿಯಲ್ಲಿ ನಾವು ಮಾಡಿದಂಥ ಡಿಸಿಷನ್ಸಿಂದ ಆಗುವಂಥ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಅನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್, ನಮಗೇನು ಸಂಬಂಧನೇ ಇಲ್ಲದಂತಹ ಸಿಚುವೇಶನ್ಸ್, ಈಗ ಕೋವಿಡ್-19 ಅಥವಾ ಕೊರೋನಾ ಇರ್ಬೋದು. ಸೊ ದಟ್ ಹ್ಯಾಸ್ ಕ್ರಿಯೇಟೆಡ್ ಸೋ ಮೆನಿ ಪ್ರಾಬ್ಲಮ್ಸ್ ಇನ್ ಆಲ್ಮೋಸ್ಟ್ ಆಲ್ ದಿ ಕಂಪ್ನೀಸ್. ದಟ್ ಈಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್, ಅಂದರೆ ಕಂಪ್ನಿ ಅವರಾಗಿ ಏನು ಮಾಡಿದಂಥ ಪ್ರಾಬ್ಲಮ್ ಅಲ್ಲ, ಏನು ಹೊರಗಡೆಯಿಂದ ಒಂದು ವೈರಸ್ಸಿಂದ ಆದ ಒಂದು ಪ್ರಾಬ್ಲಮಿಂದಾಗಿ ಬಹಳಷ್ಟು ಕಂಪ್ನೀಸ್ ಇವಾಗ ಸಫರ್ ಆಗ್ತಾ ಇದೆ. ಏನೇನು ಮೇಜರ್ ಡಿಸಿಷನ್ಸ್ ಮಾಡಬೇಕಾಗತ್ತೆ, ಸೇಲ್ಸ್ ಕಡಿಮೆ ಆಗಿರ್ಬೋದು, ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಬಹಳಷ್ಟು ಈಗ ಅಟ್ ಪ್ರೆಸೆಂಟ್ ಆಲ್ ದ ಕಂಪ್ನೀಸ್ ಆ್ಯಂಡ್ ಮ್ಯಾನೇಜರ್ಸ್ ಆರ್ ಗೋಯಿಂಗ್ ಇನ್ ಅ ಟಫ್ ಟೈಮ್. ಎಲ್ರಿಗೂ ಕೂಡ ಕಷ್ಟದ ಟೈಮ್, ಏನೋ ಬಿಸ್ನೆಸ್ ಚೆನ್ನಾಗಿರಲ್ಲ. ಸೊ ಇಂಥ ಸಿಚುವೇಷನ್ಸಲ್ಲಿ ಯಾವ ರೀತಿ ಡಿಸಿಷನ್ಸ್ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಏನಿದೆ ಅದನ್ನು ನಾವು ಡಿಸೈನ್ ಸ್ಕಿಲ್ ಅಂತ ಹೇಳ್ತೀವಿ. Next is communication skills. Definitely I have been telling you about these communication skills. ನೀವು this is ನೀವು BBA ಅಥವಾ MBA ಅಥವಾ ಒಂದು ಮ್ಯಾನೇಜರ್ ಅಂದ ತಕ್ಷಣ the first and foremost thing we should know is about communication skills. ನೀವು ಎಷ್ಟು ಫ್ಲೂಯೆಂಟ್ ಆಗಿರ್ತೀರಿ ಕಮ್ಯುನಿಕೇಷನಲ್ಲಿ ಅಷ್ಟು ಮುಂದಕ್ಕೆ ಹೋಗ್ತೀರಿ ನೀವು. ಸೊ ಎಷ್ಟು ನಾವು ಒಂಥರ ಶೈ ನೇಚರ್ನವರಾಗ್ತೀವಿ, ನಮಗೆ ಇನ್ನೊಬ್ಬರನ್ನು ಕನ್ವಿನ್ಸ್ ಮಾಡೋಕ್ಕೆ ಬರಲ್ಲ ಅಂತ ಇರ್ತೀವಿ, ಆವಾಗ ನಾವು ಆ್ಯಸ್ ಎ ಮ್ಯಾನೇಜರ್ ತುಂಬ ಸಕ್ಸಸ್ಫುಲ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಸೊ ವಿ ಶುಡ್ ನೋ ಹೌ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ, ಹೌ ಟು ಇನ್ಫ್ಲೂಯೆನ್ಸ್ ಅದರ್ಸ್ ಬೈ ಆರ್ ಏನೋ ನಮ್ಮ ಒಂದು ಮಾತುಗಳಿಂದ ಏನು ಇನ್ಫ್ಲೂಯೆನ್ಸ್ ಮಾಡಬೇಕು ಅಥವಾ ಕನ್ವಿನ್ಸ್ ಮಾಡಬೇಕು. ಸೊ ದಟ್ ಈಸ್ ಅ ಸ್ಕಿಲ್ ಎ ಮ್ಯಾನೇಜರ್ ಶುಡ್ ಹ್ಯಾವ್. The abilities of exchanging ideas and information effectively to understand the others and let others understand comprehensively. ಸೊ ಅದು 100% ನಾವು ಕಮ್ಯುನಿಕೇಷನಲ್ಲಿ ಒಂದು ಎಕ್ಸ್ಪರ್ಟೈಸ್ ಬೇಕೇ ಬೇಕು. ದ ಮೋರ್ ನಂಬರ್ ಆಫ್ ಲ್ಯಾಂಗ್ವೇಜಸ್ ಯು ನೋ ಈಸ್ ಡೆಫಿನೆಟ್ಲಿ ಎ ಪಾಸಿಟಿವ್ ಸೈನ್. ನಿಮ್ಗೆ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ ಅನ್ನುವಂಥದ್ದು ಡೆಫಿನೆಟಾಗಿ ನಿಮ್ಮ ಒಂದು ಸಕ್ಸಸ್ ರೇಟನ್ನು ಜಾಸ್ತಿ ಮಾಡುತ್ತೆ. Because in India, as you know that we have so many languages, so every state has different languages. ಸೊ ನೀವೆಲ್ಲಿ ವರ್ಕ್ ಮಾಡಿದಾಗ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಇರ್ಬೋದು, ಅದು ಕೂಡ ಗೊತ್ತಿರೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಫ್ ಯು ಆರ್ ವರ್ಕಿಂಗ್ ಇನ್ MNCs, international companies, you should definitely have English as a basic thing. ಸೊ ನಿಮ್ಗೆ ಗೊತ್ತೇ ಇರಬೇಕು. ಸೊ I have been telling you about the importance of English, so that you should have ಕಮ್ಯುನಿಕೇಷನ್ ಸ್ಕಿಲ್. ದೆನ್ ಅಬೌಟ್ ಲೀಡರ್ಶಿಪ್ ಸ್ಕಿಲ್ಸ್. ನಿಮಗೆಷ್ಟು ಒಂದು ಇನ್ನೊಬ್ಬರ ಒಂದು ಟೀಮನ್ನು ಲೀಡ್ ಮಾಡುವಂಥ ಕೆಪಾಸಿಟಿ ಇದೆ. ನಾವು ನಾನು ಐ ಥಿಂಕ್ ಲಾಸ್ಟ್ ಕ್ಲಾಸ್ ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ದಿ ಬಾರ್ನ್ ಲೀಡರ್ಸ್ ಆ್ಯಂಡ್ ಆರ್ ಡೆವಲಪ್ ಲೀಡರ್ಸ್. ಕೆಲವರು ಬೈ ಬರ್ತ್ ಅವ್ರ ಹತ್ರ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ಕೆಲವರು ಅದನ್ನು ಡೆವಲಪ್ ಮಾಡಬೇಕಾಗತ್ತೆ. ಬಟ್ ಇಟ್ ಈಸ್ ಎ ಎಬಿಲಿಟಿ ಟು ಇನ್ಫ್ಲೂಯೆನ್ಸ್ ಅದರ್ ಪೀಪಲ್ ಟು ಅಚೀವ್ ದಿ ಕಾಮನ್ ಗೋಲ್. ಎಲ್ಲರನ್ನೂ ಒಂದು ಟೀಮಾಗಿ ಒಂದು ಕರ್ಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ಏನಿರುತ್ತೆ ಅದನ್ನು ನಾವು ಲೀಡರ್ಶಿಪ್ ಸ್ಕಿಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಡಯಾಗ್ರಾಮಲ್ಲಿ ನೋಡಿದಾಗ ಯಾವ ಲೆವೆಲಲ್ಲಿ ಯಾವ ಸ್ಕಿಲ್ಸ್ ಜಾಸ್ತಿ ಬೇಕು ಅನ್ನೋದನ್ನು ಹೇಳುತ್ತೆ. ನೋಡಿ, ಇಲ್ಲಿ ನೋಡಿದರೆ ಲೆಫ್ಟಲ್ಲಿ ನೋಡಿ ಟಾಪ್ ಮ್ಯಾನೇಜ್ಮೆಂಟು, ಮಿಡಲ್ ಮ್ಯಾನೇಜ್ಮೆಂಟ್ ಅಂದರೆ ಸೂಪರ್ವಿಷನ್ ಅಂತಿದೆ. ಟಾಪ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಕಂಪನಿಯ ಟಾಪ್ ಲೆವೆಲ್ ಮ್ಯಾನೇಜರ್ಸ್, ಈಗ CEO ಅಂತ ಹೇಳ್ತೀವಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ಬೋದು ಅವರು, ಮತ್ತು ಟಾಪ್ ಬೋರ್ಡ್ ಆಫ್ ಮ್ಯಾನೇಜರ್ಸ್ ಅವರನ್ನು ನಾವು ಟಾಪ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಮಿಡಲ್ ಮ್ಯಾನೇಜ್ಮೆಂಟ್ ಅಂದರೆ ಅವರ ಅಂಡರಲ್ಲಿ ಬರುವಂತಹ ಮ್ಯಾನೇಜರ್ಸ್. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಫಿನಾನ್ಸ್ ಮ್ಯಾನೇಜರ್ ಅಂತ ಇರ್ಬೋದು, ಅದು ಸೇಲ್ಸ್ ಮ್ಯಾನೇಜರ್ ಇರ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತಹ ಏನು ಇರ್ತಾರೆ. ಸೊ ಅವರು ಬರ್ತಾರೆ. ಸೂಪರ್ವಿಷನ್ ಒಂದು ಆ ಫ್ಯಾಕ್ಟ್ರಿಯ ಒಂದು ಲೆವೆಲಲ್ಲಿ, ಏನು ಫ್ಯಾಕ್ಟ್ರಿ ಲೆವೆಲಲ್ಲಿ ಒಂದೊಂದು ಏರಿಯಾಕ್ಕೆ ಒಂದೊಂದು ಮ್ಯಾನೇಜರ್ ಅಂತ ಇರ್ತದೆ, ಅವರು ಇರ್ಬೋದು. ಸೊ ಈ ಒಂದು 3 ಲೆವೆಲ್ ಮ್ಯಾನೇಜರ್ಸ್ಗಳಲ್ಲಿ ಯಾವ ರೀತಿಯ ಸ್ಕಿಲ್ಸ್ ಜಾಸ್ತಿ ಬೇಕು. ಸೊ ಟಾಪ್ ಮ್ಯಾನೇಜ್ಮೆಂಟಲ್ಲಿ ನೋಡಿ ಆ ಕಾನ್ಸೆಪ್ಚುಯಲ್ ಅನ್ನೋದು ಜಾಸ್ತಿ ಬೇಕು, ಅದರ ಅಗಲ ಜಾಸ್ತಿ ಇದೆ. ಓಕೆ, ಸೊ ಕಾನ್ಸೆಪ್ಚುಯಲ್ ಎಲ್ಲಿ ಜಾಸ್ತಿ ಬರಬೇಕು, ಆ ಪ್ಲ್ಯಾನಿಂಗ್ ಏನೋ ಒಂಥರ ವಿಷನ್ನು ಮಾಡುವಂಥದ್ದು ಅಥವಾ ಒಂದು ದೂರದೃಷ್ಟಿ, ಅದೆಲ್ಲವೂ ಕೂಡ ಟಾಪ್ ಮ್ಯಾನೇಜ್ಮೆಂಟಲ್ಲಿ ಜಾಸ್ತಿ ಬೇಕು. ಕೆಳಗೆ ಬಂದಾಗೆ ಕಾನ್ಸೆಪ್ಚುಯಲ್ ಸ್ಕಿಲ್ ಅಷ್ಟು ಜಾಸ್ತಿ ಬೇಕು ಅಂತ ಇಲ್ಲ. ಸೊ ನೋಡಿ, ಸೂಪರ್ವಿಷನ್ ಲೆವೆಲಲ್ಲಿ ಕಾನ್ಸೆಪ್ಚುಯಲ್ ಅದರ ವಿಡ್ತ್ ಕಡಿಮೆ ಆಗ್ತಾ ಬರುತ್ತೆ.
ಆದರೆ ಹ್ಯೂಮನ್ ಸ್ಕಿಲ್ ಎಲ್ಲ ಲೆವೆಲಲ್ಲೂ ಒಂದೇ ರೀತಿ ಬೇಕಾಗುತ್ತೆ ನೋಡಿ. ಟಾಪ್ ಲೆವೆಲಲ್ಲೂ ಹ್ಯೂಮನ್ ಸ್ಕಿಲ್ ಚೆನ್ನಾಗಿ ಬೇಕು, ಮಿಡ್ಲಲ್ಲೂ ಬೇಕು, ಸೂಪರ್ವಿಷನ್ ಲೆವೆಲಲ್ಲಿ ಬೇಕು. ಟೆಕ್ನಿಕಲ್ ನಾನು ಈ ಮೊದಲೇ ಹೇಳಿದಾಗ ಟಾಪ್ ಮ್ಯಾನೇಜ್ಮೆಂಟಲ್ಲಿ ಜಾಸ್ತಿ ಬೇಡ, ಯಾಕಂದರೆ ಅವರು ಉಳಿದ ಲೋವರ್ ಲೆವೆಲ್ ಮ್ಯಾನೇಜರ್ಸ್ನ ಮುಖಾಂತರ ಕೆಲಸವನ್ನು ಮಾಡಿಸುವಂಥವ್ರು. ಸೊ ಸೂಪರ್ವಿಷನ್ ಲೆವೆಲ್ನಲ್ಲಿ ಅವರು ಆ್ಯಕ್ಚುಲಿ ಆ ಕೆಲಸ ಮಾಡುವಂಥವ್ರು, ಅವರಿಗೆ ಟೆಕ್ನಿಕಲ್ ನಾಲೆಜ್ ಜಾಸ್ತಿ ಬೇಕು, ಟೆಕ್ನಿಕಲ್ ಸ್ಕಿಲ್ಸ್ ಜಾಸ್ತಿ ಬೇಕು. ಮೇಲೆ ಹೋದಾಗೆ ಟೆಕ್ನಿಕಲ್ ಸ್ಕಿಲ್ಸ್ ಕಡಿಮೆ ಇದ್ದರೆ ಸಾಕಾಗುತ್ತೆ. ಸೊ ದಿಸ್ ಈಸ್ ಈ ಒಂದು ಡಯಾಗ್ರಾಮ್ ನಮಗೆ ತೋರಿಸುತ್ತೆ ಯಾವ ಲೆವೆಲಲ್ಲಿ ಯಾವ ಸ್ಕಿಲ್ಸ್ ಜಾಸ್ತಿ ಬೇಕು. ಟಾಪ್ ಲೆವೆಲಲ್ಲಿ ಕಾನ್ಸೆಪ್ಚುವಲ್ ಜಾಸ್ತಿ ಬೇಕು ಸ್ಕಿಲ್ಲು, ಹ್ಯೂಮನ್ನು ಕೂಡ ಬೇಕು, ಆದರೆ ಟೆಕ್ನಿಕಲ್ ಸ್ಕಿಲ್ಸ್ ಸ್ವಲ್ಪ ಕಡಿಮೆ ಇದ್ದರೂ ತೊಂದರೆ ಇಲ್ಲ. ಮಿಡ್ಲ್ ಲೆವೆಲಲ್ಲಿ ಕಾನ್ಸೆಪ್ಚುವಲ್ ಒಂದು ಆ್ಯಾವ್ರೇಜ್ ಆಗಬೇಕು, ಹ್ಯೂಮನ್ ಸ್ಕಿಲ್ಸ್ ಬೇಕೇ ಬೇಕು, ಟೆಕ್ನಿಕಲ್ ಕೂಡ ಒಂದು ಆ್ಯಾವ್ರೇಜ್ ಸ್ಕಿಲ್ಸ್ ಬೇಕಾಗತ್ತೆ. ಸೂಪರ್ವಿಷನಲ್ಲಿ ಕಾನ್ಸೆಪ್ಚುವಲ್ ಸ್ಕಿಲ್ಸ್ ಕಡಿಮೆ ಇದ್ದರೆ ಸಾಕು, ಆದರೆ ಹ್ಯೂಮನ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ತುಂಬ ಚೆನ್ನಾಗಿರಬೇಕು. ಸೊ ಇದು ಇವಿಷ್ಟು ಅಬೌಟ್ ದ ಸ್ಕಿಲ್ಸ್. ಐ ಥಿಂಕ್ ಟೂ ಮಚ್ ಹ್ಯಾವ್ ಡನ್ ಇನ್ ದಿಸ್ ಕ್ಲಾಸ್. ಐ ವಿಲ್ ಸ್ಟಾಪ್ ಹಿಯರ್. ಸೊ ಫಸ್ಟ್ ಈ ಒಂದು ಕ್ಲಾಸ್ ಆದಮೇಲೆ ನಿಮಗೆಲ್ಲರಿಗೂ ಕೂಡ ಆ 14 ಪ್ರಿನ್ಸಿಪಲ್ಸ್ ಗೊತ್ತಿರಬೇಕು, ಮ್ಯಾನೇಜ್ಮೆಂಟ್ ಅಂದರೆ ಏನು ಗೊತ್ತಿರಬೇಕು, ಆರ್ಗನೈಸೇಷನ್ ಅಂದರೆ ಏನು ಗೊತ್ತಿರಬೇಕು, ಒಂದು ಮ್ಯಾನೇಜರ್ಗೆ ಬೇಕಂತ ಸ್ಕಿಲ್ಸ್ ಏನಂತ ಗೊತ್ತಿರಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ರೋಲ್ಸ್ ಆಫ್ ಮ್ಯಾನೇಜರ್ಸ್ ಅನ್ನೋಂಥದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.